ब्रो व्हाट्स योर नेम? आदित्य कुमार 6 क्लास में पढ़ते हैं। अबे साले ಮಂಗ್ಯಾಗಳು ನೋಡಕ್ ನಾವ್ ಎಷ್ಟು ರೊಕ್ಕ ಕೊಟ್ಟಿವಿ ಅಂದ್ರ 1 ಲಕ್ಷ ರೂಪಾಯಿ. ಗಜಬ್ ಬೇಜತಿ है. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಡೇ 2 ಸೀರೀಸ್ ಆಫ್ ಬಾಲಿ. ನಿನ್ನೆ ನಾವು ಬಾಲಿ ಲ್ಯಾಂಡ್ ಆಗಿ ಕೂಟಾದಲ್ಲಿ ಸ್ಟೇ ಮಾಡಿದ್ವಿ. ಏರ್ಪೋರ್ಟ್ ಲ್ಯಾಂಡ್ ಆದಮೇಲೆ ಸಿಮ್ ಕಾರ್ಡ್ ಪರ್ಚೇಸ್, ಕರೆನ್ಸಿ ಎಕ್ಸ್ಚೇಂಜ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಪ್ರೊವೈಡ್ ಮಾಡಿದ್ದೀನಿ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋನ ಐ ಆಪ್ಷನಲ್ಲಿ ಲಿಂಕ್ ಮಾಡಿದ್ದೀನಿ, ಯು ಕ್ಯಾನ್ ಗೋ ಆ್ಯಂಡ್ ವಾಚ್. ಫೈನಲಿ ನಾವು ಉಬುದ್ ರೀಚ್ ಆಗಿದ್ದೀವಿ. ಫ್ರಮ್ ಕೂಟಾ ಟು ಉಬುದ್ ವಿ ಬುಕ್ಡ್ ಅ ಗ್ರ್ಯಾಬ್ ಸರ್ವಿಸ್. ಚಾರ್ಜಸ್ ಬಂದು 245K IDR ಆಯಿತು. 245K IDR ಅಂದರೆ ಇಂಡಿಯನ್ ಕರೆನ್ಸಿಲಿ 1300 ರೂಪೀಸ್ ಆಗುತ್ತೆ. ನಾವು ನಮ್ಮ 2 ಡೇಸ್ ಸ್ಟೇಗೆ ಅನೀಸ್ ವಿಲ್ಲಾ ಬುಕ್ ಮಾಡಿದ್ವಿ. ಈ ರೆಸಾರ್ಟ್ ಬಂದು ಸೆಂಟರ್ ಆಫ್ ಉಬುದ್ನಲ್ಲಿದೆ. ಲೆಟ್ ಮಿ ಜಸ್ಟ್ ಶೋ ಯು ಅರೌಂಡ್. ಪರ್ ಡೇ ಈ ಸ್ಟೇ ಬಂದು 1500 ಪರ್ ರೂಮ್ ಆಗುತ್ತೆ. ದಿಸ್ ಇನ್ಕ್ಲೂಡ್ಸ್ ಬ್ರೇಕ್ಫಾಸ್ಟ್ ಆಸ್ ವೆಲ್. ಡಿಸ್ಕ್ರಿಪ್ಷನ್ ಅಲ್ಲಿ ರೆಸಾರ್ಟ್ ಲಿಂಕ್ ಹಾಕಿದ್ದೀನಿ, ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ನಿಮಗೆ ವೀಸಾ ಆನ್ ಅರೈವಲ್, ಕರೆನ್ಸಿ ಎಕ್ಸ್ಚೇಂಜ್ ಹಾಗೆ ಫ್ರೀ ಬಾಲಿ ಐಟನರಿ ಬೇಕಂದ್ರೆ ಯು ಕ್ಯಾನ್ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್. ದಿಸ್ ಇಸ್ ಮೈ ಇನ್ಸ್ಟಾ ಹ್ಯಾಂಡಲ್. Excuse me, and this story by the organized massage, team, Delhi, Turkey, flight, photograph, airport transfer, and everything. And we have a service scheme, maybe you know. Let me just give you a quick room tour. ನಮ್ಮ ಸ್ಟೇಯಿಂದ 100 ಮೀಟರ್ಗೆ ಸ್ಕೂಟಿ ರೆಂಟಲ್ ಶಾಪ್ ಇತ್ತು. ಇಲ್ಲಿ ಬಾರ್ಗೇನ್ ಮಾಡದೇ ಇದ್ರೆ ಫಿಕ್ಸ್ ಸ್ಕ್ಯಾಮ್ ಆಗುತ್ತೆ ನಿಮಗೆ. ನಾವು ಬಾರ್ಗೇನ್ ಮಾಡಿ 2 ಡೇಸ್ಗೆ 150K IDRಗೆ ಸ್ಕೂಟಿ ರೆಂಟಾಗಿ ತೊಗೊಂಡ್ವಿ. ಸ್ಕೂಟಿ ರೆಂಟ್ ಮಾಡೋಕ್ಕಿಂತ ಮೊದಲು ಎನ್ಶೋರ್ ದ ವೆಹಿಕಲ್ ಈಸ್ ಇನ್ ಗುಡ್ ಕಂಡೀಷನ್. ನನ್ನ ಸಜೆಷನ್ ಏನಂದರೆ ಆಲ್ವೇಸ್ 125cc ಅಬೋ ಸ್ಕೂಟಿನೇ ರೆಂಟ್ ಮಾಡ್ಕೊಂಬಿಡಿ. ನಾವೆಲ್ಲ ಫಾರ್ಮಾಲಿಟೀಸ್ನ ಬೇಗ ಮುಗಿಸ್ಕೊಂಡ್ವಿ ಆ್ಯಂಡ್ ನೌ ವಿ ಆರ್ ಹೆಡಿಂಗ್ ಟು ಅವರ್ ಫಸ್ಟ್ ಡೆಸ್ಟಿನೇಷನ್. ಗಾಡೀಲಿ ಫ್ಯೂಲ್ ಇರಲಿಲ್ಲ. ನಿಯರ್ ಬೈ ನಮಗೆ ಸಿಕ್ಕಿದ್ದಂದರೆ ಇದೇ ಪೆಟ್ರೋಲ್ ಸ್ಟೇಷನ್ನು. 1 ಲೀಟರ್ಗೆ 15K IDR ಇತ್ತು, ವಿಚ್ ಇಸ್ 80 ರೂಪೀಸ್. ನಾನು ಈ ಫ್ಯೂಲ್ ಸ್ಟೇಷನ್ನ ಆ್ಯಕ್ಚುಲಿ ರೆಕಮೆಂಡ್ ಮಾಡಲ್ಲ. ಉಬುದ್ನಲ್ಲಿ ನಾರ್ಮಲ್ ಪೆಟ್ರೋಲ್ ಬಂಕ್ ಕೂಡ ತುಂಬ ಇದೆ, ಯು ಕ್ಯಾನ್ ಗೋ ಆ್ಯಂಡ್ ಫಿಲ್ ದ ಪೆಟ್ರೋಲ್ ದೇರ್. ನಾವು ನಮ್ಮ ಫಸ್ಟ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ, ವಿಚ್ ಇಸ್ ಮಂಕಿ ಫಾರೆಸ್ಟ್. ಬನ್ನಿ ಮಂಕಿ ಫಾರೆಸ್ಟಲ್ಲಿ ಏನೇನಿದೆ ಅಂತ ನೋಡೋಣ. ಮಂಕಿ ಫಾರೆಸ್ಟ್ ಎಂಟ್ರೆನ್ಸ್ ಬಂದು 1 lakh IDR ಪರ್ ಪರ್ಸನ್, ವಿಚ್ ಇಸ್ 500 ರೂಪೀಸ್. ಇದರಲ್ಲಿ ನಿಮಗೆ ಮಂಕಿ ಸೆಲ್ಫಿ ಇನ್ಕ್ಲೂಡೆಡ್ ಇರಲ್ಲ, ಅದಕ್ಕೆ ಸಪ್ರೇಟ್ ಆಗಿ ನೀವು 250 ರೂಪೀಸ್ ಪೇ ಮಾಡಬೇಕಾಗತ್ತೆ. ನಾವು ಹೋದಾಗ ಅನ್ಫಾರ್ಚುನೇಟ್ಲಿ ಮಂಕಿ ಸೆಲ್ಫಿ ಇರಲಿಲ್ಲ. ಇಲ್ಲಿ ನೀವು ಬಹಳ ಸ್ಟ್ಯಾಚೂಸ್ ನೋಡ್ಬೋದು, ಹಾಗೆ ಸಣ್ಣ ಕೇವ್ಸ್ ಕೂಡ ಇದೆ ಇಲ್ಲಿ. ನೋಡ್ರಪ್ಪ, ಇದೇನೋ ಮಂಕಿ ಫಾರೆಸ್ಟ್ ಅಂತ, ಬರೀ ಮಂಕಿಗಳು ಇರ್ತವೆ. ಇದನ್ನ ನೋಡಕ್ಕೆ 4000 ಕಿಲೋಮೀಟರ್ ಬಂದಿದ್ದೀವಿ.
ನಮ್ಮ ಬಾದಾಮಿದಾಗ ಇದಕ್ಕೆ ಜಾಸ್ತಿ ಮಂಗ್ಯ ಅದಾವ, ಏನು ಮಾಡ್ತೀರಿ? ಈಗ ಅಂದೆ ಬಾದಾಮಿ ಹೋಗೋಣ ಇಲ್ಲಿ ಬೇಡ ಅಂತ, ಈಗ ಕೇಳಿಲ್ಲ ನನ್ನ ಮಾತು. ಶೇ ಇಲ್ಲ ಇವನಿಗೆ ಇಲ್ಲಿ ಮಂಗ್ಯನ ಜೊತೆ ಬಂದು ಶೋಕಿ ದೋಸ್ತ, ನಿಮ್ಗೆ ಗೊತ್ತಿಲ್ಲ ಮಂಗ್ಯಗಳು ನೋಡಕ್ಕೆ ನಾವು ಎಷ್ಟು ರೊಕ್ಕ ಕೊಟ್ಟಿವಿ ಅಂದ್ರೆ 1 ಲಕ್ಷ ರೂಪಾಯಿ, ನಾಟ್ ಇಂಡಿಯನ್ ರೂಪಾಯಿ, ಇಂಡೋನೇಷಿಯನ್ ರೂಪಾಯಿ. 1 ಲಕ್ಷ ಇಂಡೋನೇಷಿಯನ್ ರೂಪಾಯಿ ಅಂದ್ರೆ ಇಂಡಿಯಾದಾಗ ಒಂದು 530 ರೂಪಾಯಿ ಪರ್ ಟಿಕೆಟ್. ಏನು ಮಾಡ್ತೀಪ್ಪ? ಇವ್ರ ರಿಯಾಕ್ಷನ್ಗಳು ನೋಡಬೇಕು. ಇಲ್ಲಿ ಹಿಂಗೆ ಟೈಗರ್ ಬಂದವ್ರ ಗತೆ ರಿಯಾಕ್ಷನ್ ಕೊಡ್ತಾರೆ ಹಂಗಾಗ. ನಮ್ಮ ದೋಸ್ತ್ ಬಂದಾನಲ್ಲಿ ನೋಡಪ್ಪ ಹೆಂಗೆ ಕುಂತಾನ, ತೋರಿಸ್ತೀನಿ. कैमरामैन जल्दी फोकस करो, कैमरामैन जल्दी फोकस करो। ये कोई शक नहीं तेरी चेक नहीं बीबा जट दिया चले लगे जैक नहीं. ಇಷ್ಟೇ ಮಂಕಿ ಫಾರೆಸ್ಟ್. ಯು ಕ್ಯಾನ್ ಕ್ಲಿಕ್ ಲಾಡ್ ಆಫ್ ಪಿಕ್ಚರ್ಸ್ ಹಿಯರ್, ಬಟ್ ಭಾಳ ಕೇರ್ಫುಲ್ ಆಗಿರ್ರಿ, ಮಂಗ ಬ್ಯಾಗ್ ಎಲ್ಲ ಎತ್ಕೊಂಡು ಹೋಗತ್ತ. ನನ್ನ ಪರ್ಸ್ನಲ್ ಒಪಿನಿಯನ್ ಕೇಳಿದ್ರೆ ನನಗೇನಷ್ಟು ವರ್ತ್ ಅನಿಸಿಲ್ಲ ಮಂಕಿ ಫಾರೆಸ್ಟ್ ವಿಸಿಟ್ ಮಾಡೋದು. ಬಟ್ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಮಸ್ತ್ ಎಕ್ಸಾಟಿಕ್ ಇದೆ, ಮಿಸ್ ಮಾಡಬೇಡಿ. ಸ್ಟೇ ಟ್ಯೂನ್. ನಿಮಗೆ ನಮ್ಮ ಕಂಟೆಂಟ್ ಇಷ್ಟ ಆಯ್ತಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.